ಸ್ನೇಹಿತರೆ, ಜೀವನದಲ್ಲಿ ಕೆಲ ಸಮಯದಲ್ಲಿ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನಮ್ಮವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳದಾಗ, ನಾವು ನಂಬಿದವರು ದೂರವಾದಾಗ, ನಮ್ಮ ಕನಸುಗಳು ಮುರಿದಾಗ, ಆ ಸಮಯದಲ್ಲಿ ನಮಗೆ ದಾರಿ ಕಾಣುವುದಿಲ್ಲ. ಅದೇ ರೀತಿಯ ಪರಿಸ್ಥಿತಿ ಒಮ್ಮೆ ಅರ್ಜುನನ ಜೀವನದಲ್ಲೂ ಬಂದಿತ್ತು. ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಅರ್ಜುನನ ಮನಸ್ಸು ಕುಗ್ಗಿಬಿಟ್ಟಿತ್ತು. ಅವನ ಕೈಗಳು ನಡುಗುತ್ತಿದ್ದವು. ಅವನ ಮನಸ್ಸು ದುಃಖದಿಂದ ತುಂಬಿತ್ತು. ಆ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಸಂದೇಶಗಳು ಅವನ ಮನಸ್ಸಿಗೆ ಶಕ್ತಿಯನ್ನು ನೀಡಿದವು. ಇಂದು ಅದೇ ಸಂದೇಶಗಳು ನಮ್ಮ ಮನಸ್ಸಿಗೂ ಶಕ್ತಿ ನೀಡಬಹುದು. ಕಳೆದುಕೊಳ್ಳಲು ಏನೂ ತಂದಿಲ್ಲ. ಜೀವನದಲ್ಲಿ ನಾವು ಕೆಲವೊಮ್ಮೆ ಏನನ್ನಾದರೂ ಕಳೆದುಕೊಂಡಾಗ ತುಂಬ ನೋವು ಅನುಭವಿಸುತ್ತೇವೆ. ಹಣ ಕಳೆದುಕೊಂಡಾಗ, ಸಂಬಂಧ ಕಳೆದುಕೊಂಡಾಗ, ಅವಕಾಶ ಕಳೆದುಕೊಂಡಾಗ ನಮಗೆ ಅನಿಸುತ್ತದೆ ಎಲ್ಲವೂ ಮುಗಿದು ಹೋಯಿತು ಎಂದು. ಆದರೆ ಇದೇ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಮಹಾನ್ ಸತ್ಯವನ್ನು ತಿಳಿಸಿದರು. ನೀನು ಈ ಲೋಕಕ್ಕೆ ಬಂದಾಗ ಏನನ್ನೂ ತಂದಿಲ್ಲ, ಹಾಗಿದ್ದರೆ ಕಳೆದುಕೊಳ್ಳಲು ಏನೂ ಇದೆ? ಯುದ್ಧ ಭೂಮಿಯಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ನೋಡಿ ದುಃಖದಿಂದ ತುಂಬಿಬಿಟ್ಟನು. ಅವನು ಯೋಚಿಸಿದನು, ನಾನು ಇವರನ್ನು ಕಳೆದುಕೊಂಡರೆ ನನ್ನ ಜೀವನದಲ್ಲಿ ಏನು ಉಳಿಯುತ್ತದೆ? ಆ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ತಿಳಿಸಿದರು, ಈ ದೇಹ ಶಾಶ್ವತವಲ್ಲ, ಈ ಸಂಬಂಧಗಳು ಶಾಶ್ವತವಲ್ಲ, ಆತ್ಮ ಮಾತ್ರ ಶಾಶ್ವತ. ನಾವು ಜನಿಸಿದಾಗ ಹಣ, ಮನೆ, ಸಂಬಂಧ ಯಾವುದನ್ನೂ ತಂದಿಲ್ಲ. ಹಾಗಿದ್ದರೆ ಕಳೆದುಕೊಂಡಾಗ ಏಕೆ ಭಯಪಡಬೇಕು? ಕಳೆದುಕೊಳ್ಳಲು ಏನೂ ತಂದಿಲ್ಲ. ಈ ಲೋಕದಲ್ಲಿರುವ ಎಲ್ಲವೂ ತಾತ್ಕಾಲಿಕ. ನಾವು ಹೊಂದಿರುವುದು ಕೇವಲ ಸಮಯಕ್ಕೆ ನೀಡಿದ ಉಡುಗೊರೆ. ಯಾವುದನ್ನು ಶಾಶ್ವತವಾಗಿ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಕಳೆದುಕೊಂಡಾಗ ಕುಗ್ಗಬೇಡಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನು ಸಂಗ್ರಹಿಸಿದ್ದ ಹಣವನ್ನು ಒಂದು ವ್ಯವಹಾರದಲ್ಲಿ ಕಳೆದುಕೊಂಡನು. ಅವನಿಗೆ ತುಂಬ ದುಃಖವಾಯಿತು. ಆದರೆ ನಂತರ ಅವನೇ ಯೋಚಿಸಿದನು, ನಾನು ಜನಿಸಿದಾಗ ಈ ಹಣವನ್ನು ತಂದಿಲ್ಲ, ಹಾಗಿದ್ದರೆ ಮತ್ತೆ ಗಳಿಸಬಹುದು. ಅವನು ಮತ್ತೆ ಪ್ರಯತ್ನಿಸಿ ಹಣವನ್ನು ಗಳಿಸಿದನು. ಹಣ ಹೋಗಬಹುದು, ಆದರೆ ಶ್ರಮ ಮತ್ತು ಜ್ಞಾನ ಉಳಿಯುತ್ತದೆ. ಒಬ್ಬ ಮಹಿಳೆ ತಾನು ತುಂಬ ನಂಬಿದ್ದ ವ್ಯಕ್ತಿಯನ್ನು ಕಳೆದುಕೊಂಡಳು. ಅವಳಿಗೆ ತುಂಬ ನೋವಾಯಿತು. ಆದರೆ ಕೆಲವು ಸಮಯದ ನಂತರ ಅವಳು ಅರಿತುಕೊಂಡಳು, ಈ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ನಂತರ ಅವಳು ತನ್ನ ಜೀವನವನ್ನು ಹೊಸ ದಾರಿಗೆ ತಂದುಕೊಂಡಳು. ನೀವು ಹೊಂದಿರುವುದು ಕೇವಲ ಕಾಲಾವಕಾಶಕ್ಕೆ ಮಾತ್ರ. ಅತಿಯಾದ ಆಸಕ್ತಿ ನೋವಿಗೆ ಕಾರಣವಾಗುತ್ತದೆ. ಕಳೆದುಕೊಂಡಾಗ ಪಾಠವನ್ನು ಕಲಿಯಬೇಕು. ಪ್ರತಿ ಕಳತೆಯಲ್ಲೂ ಒಂದು ಪಾಠ ಇರುತ್ತದೆ. ಅದು ನಿಮ್ಮನ್ನು ಬಲವಾಗಿಸುತ್ತದೆ. ಭಯವನ್ನು ಬಿಡಬೇಕು. ನಾವು ಏನನ್ನೂ ತಂದಿಲ್ಲ, ಹಾಗಿದ್ದರೆ ಕಳೆದುಕೊಳ್ಳಲು ಏನೂ ಇದೆ? ಭಯ ಕಡಿಮೆಯಾಗುತ್ತದೆ. ಇಂದು ಇರುವುದಕ್ಕೆ ಕೃತಜ್ಞರಾಗಿ. ಇಂದು ನಿಮ್ಮ ಬಳಿ ಇರುವ ವಸ್ತುಗಳು ಮತ್ತು ಜನರು ಒಂದು ಆಶೀರ್ವಾದ. ಕೃತಜ್ಞತೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಕಳೆದುಕೊಂಡದ್ದನ್ನು ನೆನೆದು ನಿಲ್ಲಬೇಡಿ. ಜೀವನ ಮುಂದುವರಿಯಬೇಕು. ಸ್ನೇಹಿತರೆ, ಕಳೆದುಕೊಳ್ಳಲು ಏನೂ ತಂದಿಲ್ಲ ಎಂಬುದು ಕೇವಲ ಒಂದು ವಾಕ್ಯವಲ್ಲ, ಅದು ಜೀವನವನ್ನು ಭಯವಿಲ್ಲದೆ ಬದುಕಲು ಶ್ರೀಕೃಷ್ಣನ ಮಾರ್ಗದರ್ಶನ. ನಾವು ಜನಿಸಿದಾಗ ಖಾಲಿ ಕೈಯಲ್ಲಿ ಬಂದಿದ್ದೇವೆ, ಹೋಗುವಾಗಲೂ ಖಾಲಿ ಕೈಯಲ್ಲಿ ಹೋಗುತ್ತೇವೆ. ಆದ್ದರಿಂದ ಕಳೆದುಕೊಳ್ಳುತ್ತೇನೆ ಎಂಬ ಭಯದಿಂದ ನಮ್ಮ ಜೀವನವನ್ನು ನಿಲ್ಲಿಸಬೇಡಿ. ಧೈರ್ಯದಿಂದ ಬದುಕಿ, ಭಯವಿಲ್ಲದೆ ಮುಂದೆ ಸಾಗಿರಿ. ಒಂದು ದಿನ ಯುದ್ಧ ಭೂಮಿಯಲ್ಲಿ ಅರ್ಜುನ ತನ್ನ ರಥದಲ್ಲಿ ನಿಂತಿದ್ದನು. ಅವನ ಮುಂದೆ ತನ್ನ ಬಂಧುಗಳು, ಸ್ನೇಹಿತರು, ಗುರುಗಳು ನಿಂತಿದ್ದರು. ಅವರನ್ನು ನೋಡಿದಾಗ ಅವನ ಮನಸ್ಸಿಗೆ ತುಂಬ ನೋವಾಯಿತು. ನಾನು ನನ್ನವರ ವಿರುದ್ಧ ಯುದ್ಧ ಹೇಗೆ ಮಾಡಲಿ? ಈ ಯುದ್ಧದಿಂದ ನನಗೆ ಏನು ಸಿಗುತ್ತದೆ? ನಾನು ಗೆದ್ದರೂ ಸಂತೋಷ ಇರಲಿಕ್ಕಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನ ಕೈಯಲ್ಲಿದ್ದ ಬಿಲ್ಲು ಕೆಳಗೆ ಬಿದ್ದಿತ್ತು. ಅವನು ಹೇಳಿದನು, ನಾನು ಈ ಯುದ್ಧ ಮಾಡಲಾರೆ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ನಮ್ಮ ಜೀವನದಲ್ಲೂ ಇಂತಹ ಕ್ಷಣಗಳು ಬಂದೇ ಬರುತ್ತವೆ. ಮನಸ್ಸು ತುಂಬ ದುಃಖದಿಂದ ತುಂಬಿದಾಗ ನಾವು ಏನು ಮಾಡಬೇಕು? ಅದಕ್ಕೆ ಶ್ರೀಕೃಷ್ಣನು ನೀಡಿದ ಸಂದೇಶವೇ ಉತ್ತರ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು, ಸುಖ ಮತ್ತು ದುಃಖ ಜೀವನದಲ್ಲಿ ಬಂದು ಹೋಗುತ್ತವೆ, ಅವು ಶಾಶ್ವತವಲ್ಲ. ಅರ್ಜುನನು ಯುದ್ಧಭೂಮಿಯಲ್ಲಿ ತಾತ್ಕಾಲಿಕ ದುಃಖದಿಂದ ಕುಗ್ಗಿಬಿಟ್ಟನು, ಆದರೆ ಅದು ಶಾಶ್ವತ ಅಲ್ಲ ಎಂದು ಕೃಷ್ಣನು ಅವನಿಗೆ ತಿಳಿಸಿದನು. ಶ್ರೀಕೃಷ್ಣನು ಹೇಳಿದನು, ನಿನ್ನ ಕರ್ತವ್ಯವನ್ನು ಯಾವ ಪರಿಸ್ಥಿತಿಯಲ್ಲೂ ಬಿಡಬೇಡ. ಅರ್ಜುನನ ಕರ್ತವ್ಯ ಧರ್ಮವನ್ನು ರಕ್ಷಿಸುವುದು.
ಅವನು ದುಃಖದಿಂದ ಯುದ್ಧದಿಂದ ಓಡಲು ಯತ್ನಿಸಿದನು. ಆದರೆ ಕೃಷ್ಣನು ಅವನಿಗೆ ಕರ್ತವ್ಯವನ್ನು ನೆನಪಿಸಿದನು. ಒಬ್ಬ ತಂದೆ ಸಮಸ್ಯೆಗಳು ಬಂದಾಗ ಕೆಲಸ ಬಿಡುವುದಿಲ್ಲ. ಕುಟುಂಬದ ಹೊಣೆಗಾರಿಕೆಗೆ ಅವನು ಕೆಲಸ ಮುಂದುವರಿಸುತ್ತಾನೆ. ಮನಸ್ಸಿಗೆ ನೋವಾದರೂ ಕರ್ತವ್ಯವನ್ನು ಬಿಡಬೇಡ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ. ಶ್ರೀಕೃಷ್ಣನು ಹೇಳಿದನು, ನಿನ್ನ ಮೇಲೆ ನಂಬಿಕೆ ಇಡು. ಅರ್ಜುನನು ತನ್ನ ಶಕ್ತಿಯನ್ನು ಮರೆತನು. ಅವನು ಮಹಾನ್ ಯೋಧನಾಗಿದ್ದರೂ ತನ್ನನ್ನು ದುರ್ಬಲನೆಂದು ಭಾವಿಸಿದನು. ಶ್ರೀಕೃಷ್ಣನು ಅವನಿಗೆ ಅವನ ಶಕ್ತಿಯನ್ನು ನೆನಪಿಸಿದನು. ಒಬ್ಬ ಯುವಕ ಕೆಲಸ ಸಿಗದಿದ್ದರಿಂದ ತನ್ನ ಮೇಲೆ ನಂಬಿಕೆ ಕಳೆದುಕೊಂಡನು. ಆದರೆ ಹೊಸ ಕೌಶಲ್ಯ ಕಲಿತು ಮತ್ತೆ ಪ್ರಯತ್ನಿಸಿದನು. ಕೊನೆಯಲ್ಲಿ ಅವನಿಗೆ ಉತ್ತಮ ಕೆಲಸ ಸಿಕ್ಕಿತು. ನಿನ್ನ ಮೇಲೆ ನಂಬಿಕೆ ಇದ್ದರೆ ನೋವನ್ನು ಗೆಲ್ಲಬಹುದು. ಮನಸ್ಸನ್ನು ನಿಯಂತ್ರಿಸು. ಶ್ರೀಕೃಷ್ಣನು ಹೇಳಿದನು, ಮನಸ್ಸೇ ನಿನ್ನ ಸ್ನೇಹಿತ, ಮನಸ್ಸೇ ನಿನ್ನ ಶತ್ರು. ಅರ್ಜುನನ ಮನಸ್ಸು ಭಯದಿಂದ ತುಂಬಿತ್ತು. ಆ ಭಯ ಅವನನ್ನು ದುರ್ಬಲ ಮಾಡಿತ್ತು. ಶ್ರೀಕೃಷ್ಣನು ಅವನ ಮನಸ್ಸನ್ನು ಶಾಂತಗೊಳಿಸಿದನು. ಒಬ್ಬ ಮಹಿಳೆ ಸಮಸ್ಯೆ ಬಂದಾಗ ತುಂಬ ಚಿಂತಿಸುತ್ತಾಳೆ. ನಂತರ ಕೆಲವು ದಿನಗಳ ಕಾಲ ಧ್ಯಾನವನ್ನು ಪ್ರಾರಂಭಿಸುತ್ತಾಳೆ. ಕೆಲವೇ ದಿನಗಳಲ್ಲಿ ಅವಳ ಮನಸ್ಸು ಶಾಂತವಾಗುತ್ತದೆ. ಶಾಂತ ಮನಸ್ಸು ನೋವನ್ನು ಕಡಿಮೆ ಮಾಡುತ್ತದೆ. ಎಲ್ಲವೂ ಕಾರಣದಿಂದ ನಡೆಯುತ್ತದೆ. ಶ್ರೀಕೃಷ್ಣನು ಹೇಳಿದರು, ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಗೆ ಒಂದು ಕಾರಣ ಇರುತ್ತದೆ. ಯುದ್ಧ ಕೇವಲ ಯುದ್ಧವಲ್ಲ, ಅದು ಧರ್ಮವನ್ನು ರಕ್ಷಿಸಲು ಅಗತ್ಯವಾದ ಕಾರ್ಯ. ಒಬ್ಬ ವ್ಯಕ್ತಿ ಒಂದು ಕೆಲಸ ಕಳೆದುಕೊಂಡರೆ ಅವನಿಗೆ ನೋವಾಯಿತು, ಆದರೆ ನಂತರ ಅವನಿಗೆ ಇನ್ನೂ ಉತ್ತಮ ಕೆಲಸ ಸಿಕ್ಕಿತು. ಪ್ರತಿ ನೋವು ಒಂದು ಹೊಸ ದಾರಿಗೆ ಕರೆದುಕೊಂಡು ಹೋಗುತ್ತದೆ. ಸ್ನೇಹಿತರೆ, ಅರ್ಜುನನ ಮನಸ್ಸಿಗೆ ನೋವಾದಾಗ ಅವನು ಕುಗ್ಗಿಬಿಟ್ಟನು. ಆದರೆ ಶ್ರೀಕೃಷ್ಣನ ಸಂದೇಶಗಳು ಅವನಿಗೆ ಹೊಸ ಶಕ್ತಿ ನೀಡಿದವು. ನಮ್ಮ ಜೀವನದಲ್ಲೂ ಮನಸ್ಸಿಗೆ ನೋವಾದ ಕ್ಷಣಗಳು ಬರುತ್ತವೆ. ಆದರೆ ಆ ನೋವಿನಲ್ಲಿ ಕುಗ್ಗಿ ಬೀಳಬೇಡಿ. ನೆನಪಿಡಿ, ಕಷ್ಟಗಳು ತಾತ್ಕಾಲಿಕ. ಕರ್ತವ್ಯವನ್ನು ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆ, ಮನಸ್ಸನ್ನು ಶಾಂತವಾಗಿಡಿ. ಈ ಸಂದೇಶಗಳನ್ನು ಅನುಸರಿಸಿದರೆ ನೀವು ಯಾವುದೇ ನೋವನ್ನು ಗೆಲ್ಲಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪಾದಲ್ಲಿ ಕ್ಷಮಿಸಿ. ಧನ್ಯವಾದಗಳು.